ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ, ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಪ್ರಾರ್ಥನೆಯನ್ನು ನಾವೀಗ ಆರಂಭ ಮಾಡೋಣ. ಕಬ್ಬಿಣವನ್ನು ಹರಿತ ಮಾಡುವಂತೆ ಮಿತ್ರನು ಮಿತ್ರನ ಬುದ್ಧಿಯನ್ನು ಹರಿತ ಮಾಡಬಲ್ಲ. ಅಂಜೂರವನ್ನು ಕಾಯುವವನು ಅದರ ಹಣ್ಣನ್ನು ತಿನ್ನುವನು. ಯಜಮಾನನನ್ನು ಕಾಯುವವನು ಸನ್ಮಾನವನ್ನು ಸವಿಯುವನು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕಬ್ಬಿಣವನ್ನು ಹರಿತ ಮಾಡುವಂತೆ ಮಿತ್ರನು ಮಿತ್ರನ ಬುದ್ಧಿಯನ್ನು ಹರಿತ ಮಾಡಬಲ್ಲ. ಕೆಲವು ದಿವಸಗಳ ಹಿಂದೆ ಯೂಟ್ಯೂಬ್ನಲ್ಲಿ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದೆ. ಆ ಕಾರ್ಯಕ್ರಮ ಯಾವ ರೀತಿ ಯುವಕ ಯುವತಿಯರು ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಂಡು ಮುಂದಕ್ಕೆ ಹೋಗ್ತಾರೋ ಅವರ ಬಗ್ಗೆ ಹೇಳಿದಂಥ ಮಾತುಗಳು. ಆತನು ಕೂಡ ಓರ್ವ ತರುಣನೇ, ಮದುವೆ ಆಗಿ ಮಕ್ಕಳಿವೆ. ಅದೇ ಪ್ರಕಾರ ಆತನೋರ್ವ ಸ್ಪೋರ್ಟ್ಸ್ ಮ್ಯಾನ್, ಆಟಗಾರ. ಒಂದು ಪ್ರಖ್ಯಾತ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಆತನನ್ನು ಅಲ್ಲಿ ಆಹ್ವಾನಿಸಲಾಗಿತ್ತು, ಯುವಕರಿಗೆ, ಯುವತಿಯರಿಗೆ ಬುದ್ಧಿವಾದವನ್ನು ಹೇಳಲಿಕ್ಕೆ. ಅಂಥ ಸಂದರ್ಭದಲ್ಲಿ ಆತನು ಒಂದು ಕಿವಿ ಮಾತನ್ನು ಹೇಳಿದನು. ಅದೇನಂತ ಹೇಳಿದರೆ, ಯುವಕರು ಯುವತಿಯರು ಈ ವಿವಾಹದಲ್ಲಿ ಒಂದಾಗಲಿಕ್ಕೆ ಹೋಗುವವರು ಯಾವತ್ತೂ ಕೂಡ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಡಬೇಕು. ಅದೇನಂತ ಹೇಳಿದರೆ, ಅವರು ನಂಬಿಕೊಂಡಿರುವಂತಹ ದೇವರು ಮತ್ತು ವಿಶ್ವಾಸ ಇಬ್ಬರಿಗೆ ಕೂಡ ಅದು ಪೂರಕವಾಗಿದ್ದರೆ ಜೀವನದಲ್ಲಿ ಅನೇಕ ವಿಷಯಗಳು ಸುಲಭವಾಗ್ತವೆ. ಒಂದು ವೇಳೆ ಇಬ್ಬರು ಕೂಡ ಪಾಲಿಸುವಂತಹ ಆ ದೇವರು ಅಥವಾ ನಂಬಿಕೆ ಒಂದೇ ಆಗಿದ್ದರೆ ಒಬ್ಬರು ಇನ್ನೊಬ್ಬರಿಗೆ ಅವರು ಕಾಂಪ್ಲಿಮೆಂಟ್ ಆಗಿರ್ತಾರೆ, ಸಹಕಾರಿಯಾಗಿರ್ತಾರೆ. ಇಲ್ಲದಿದ್ದರೆ ಘರ್ಷಣೆಗಳು ಬರುತ್ತವೆ. ನಂತರ ಅನಾವಶ್ಯಕವಾಗಿ ಅಲ್ಲಿ ಮನಸ್ತಾಪನೆ ಕೂಡ ಅವುಗಳು ಉಂಟಾಗ್ತವೆ. ಅದು ಹೇಗೆ ಅಂತ ಹೇಳಿದರೆ, ಒಂದೇ ರೀತಿಯ ವಿಶ್ವಾಸ ಇದ್ದರೆ, ಅಲ್ಲಿ ನಂಬಿಕೆ ಇದ್ದರೆ ಇಬ್ಬರು ಕೂಡ ಪೂರಕವಾಗಿರ್ತಾರೆ ಒಬ್ಬರು ಇನ್ನೊಬ್ಬರಿಗೆ. ಅವರು ಈ ಒಂದು ಸಂಸ್ಕಾರದ ದೃಷ್ಟಿಯಲ್ಲಿ ಈ ಒಬ್ಬರು ಇನ್ನೊಬ್ಬರಿಗೆ ಸಂಪೂರ್ಣ ಆಗಲಿಕ್ಕೆ ಸಹಕಾರಿಯಾಗುತ್ತಾರೆ. ಇಲ್ಲದಿದ್ದರೆ ಕಲಹಗಳು ಉಂಟಾಗ್ತವೆ ಅಂತ ಹೇಳಿಕೊಂಡು, ಇದು ಅನೇಕರ ಜೀವನದ ಅನುಭವ ಕೂಡ. ಯೌವನ ಪ್ರಾಯದಲ್ಲಿ ಇದು ಅರ್ಥ ಆಗಲ್ಲ. ಆದರೆ ದಿನಗಳು ಕಳೀತಾ ಹೋದಂತೆ ನಂತರ ಅಲ್ಲಿ ಕಲ್ಚರಲ್ ಇಶ್ಯೂಸ್, ಸಾಂಸ್ಕೃತಿಕ ವಿಷಯಗಳು, ನಂಬಿಕೆಯ ವಿಚಾರಗಳು ಬಂದಾಗ ಕಲಹಗಳು ಅದು ಬಂದೇ ಬರ್ತವೆ. ಮತ್ತು ವೈಮನಸ್ಸು ಕೂಡ ಉಂಟಾಗ್ತದೆ. ಈ ಕುಟುಂಬ ಜೀವನ ಅಂತ ಹೇಳುವಾಗ ಅಲ್ಲಿ ಕೇವಲ ಇಬ್ಬರು ಮಾತ್ರ ಇರುವುದಲ್ಲ, ಅವರ ಹಿಂದೆ ಇರುವಂಥ ಕುಟುಂಬಗಳಿವೆ, ಅವರ ಹಿಂದೆ ಇರುವಂತಹ ಮಿತ್ರರಿದ್ದಾರೆ, ಉಳಿದ ಸಂಬಂಧಿಕರಿರ್ತಾರೆ. ಅನೇಕ ವಿಷಯಗಳು ಅಲ್ಲಿ ಬರ್ತವೆ. ಅದಕ್ಕಾಗಿ ಅವರು ಹೇಳಿದಂಥ ಬುದ್ಧಿವಾದ ಅಂತ ಹೇಳಿದರೆ, ಇಬ್ಬರು ಕೂಡ ಒಂದೇ ನಂಬಿಕೆಯನ್ನು ಉಳ್ಳವರು, ಒಂದೇ ದೇವರಲ್ಲಿ ವಿಶ್ವಾಸವನ್ನು ಇಟ್ಟುಕೊಳ್ಳುವವರು ಉತ್ತಮ ಅಂತ ಹೇಳಿಕೊಂಡು, ತರುಣರು ಮದುವೆ ಆದವರು
ಆದರೂ ಕೂಡ ಒಂದು ಬುದ್ಧಿ ಮಾತನ್ನು ಕಿವಿ ಮಾತನ್ನು ಹೇಳಿದರು. ಯಾರೆಲ್ಲರೂ ಕೂಡ ಈ ಯೌವನಾವಸ್ಥೆಯಲ್ಲಿ ಈ ಹಿರಿಯರು ಹೇಳಿದ ಮಾತುಗಳನ್ನು ಕೇಳಲ್ಲ, ನಂತರ ಅವರು ಪಶ್ಚಾತ್ತಾಪ ಪಡುವುದನ್ನು ಅನೇಕ ಬಾರಿ ನಾವು ಕಂಡಿದ್ದೇವೆ. ಅದಕ್ಕಾಗಿ ಇಲ್ಲಿ ನೋಡಿ, ಕಬ್ಬಿಣವನ್ನು ಹರಿತ ಮಾಡುವಂತೆ ಮಿತ್ರನ ಬುದ್ಧಿಯನ್ನು ಹರಿತ ಮಾಡುವುದು. ಆ ತರುಣನು ಹೇಳಿದ ಮಾತುಗಳು ಪ್ರತ್ಯೇಕವಾಗಿ ಈ ಒಂದು ಉದಾಹರಣೆಗೆ ತುಂಬ ಸರಿ ಬೀಳುವಂಥ ಮಾತುಗಳು. ಕಬ್ಬಿಣವನ್ನು ಹರಿತ ಮಾಡಬೇಕಿದ್ರೆ ಕಟ್ಟಿಗೆಯಿಂದ ಮಾಡಲಿಕ್ಕೆ ಆಗಲ್ಲ, ಕಲ್ಲಿನಿಂದ ಮಾಡ್ಬೋದು. ಆದರೆ ಕಬ್ಬಿಣದಿಂದ ಹರಿತ ಮಾಡಲಿಕ್ಕೆ ತುಂಬ ಉತ್ತಮ, ಅದು ಸಾಧ್ಯ ಕೂಡ ಆಗ್ತದೆ. ಒಂದೇ ಸ್ವಭಾವದವರಿದ್ದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಬ್ಬರು ಇನ್ನೊಬ್ಬರನ್ನು ತಿದ್ದಿಕೊಂಡು ಸರಿದಾರಿಗೆ ತರಲಿಕ್ಕೆ ಮತ್ತು ಸರಿದಾರಿಯಲ್ಲಿ ಹೋಗಲಿಕ್ಕೆ ಅದು ಸಹಕಾರಿಯಾಗ್ತದೆ. ಯೋಚನೆ ಮಾಡುವ, ನಮಗೆ ಒಬ್ಬ ವ್ಯಕ್ತಿ ಹತ್ರ ಏನೋ ಒಂದು ವಿಷಯವನ್ನು ಹೇಳಬೇಕು. ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ನಾಜೂಕಾದ ವಿಷಯ, ತುಂಬ ಡೆಲಿಕೇಟ್, ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಪರಿಣಾಮ ಅದು ವಿರೋಧ ಆಗ್ಬೋದು, ಒಳ್ಳೆಯದಾಗೋದಂತ ಕೆಟ್ಟದಾಗ್ಬೋದು. ಅದಕ್ಕಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಆ ವ್ಯಕ್ತಿ ಹತ್ತಿರ ಇದ್ದವರು ಯಾರು, ಆ ವ್ಯಕ್ತಿಯನ್ನು ಮನವರಿಕೆ ಮಾಡಬಲ್ಲಂಥ ವ್ಯಕ್ತಿ ಯಾರು, ಅದಕ್ಕಾಗಿ ಏನು ಇರಬೇಕಂತ ಹೇಳಿದರೆ ಅವರ ಜೊತೆಯಲ್ಲಿರುವಂಥ ವ್ಯಕ್ತಿ ಮಿತ್ರರ ಹಾಗೆ ಮಾತನಾಡುತ್ತವರು ಬೇಕು. ಇಲ್ಲದಿದ್ದರೆ ಮಾತುಗಳು ಎಲ್ಲಿಯಾದರೂ ತಪ್ಪಿ ಹೋದರೆ ಅಲ್ಲಿ ಸರಿಪಡಿಸೋದಕ್ಕಿಂತ ಕೆಟ್ಟದ್ದು ಜಾಸ್ತಿ ಆಗ್ತದೆ, ಕೆಡುಕು ಜಾಸ್ತಿ ಆಗ್ತದೆ. ಅದಕ್ಕಾಗಿ ನಾವು ಯೋಚನೆ ಮಾಡ್ತೇವೆ, ಆ ವ್ಯಕ್ತಿ ಹತ್ರ ಸರಿಯಾದ ರೀತಿಯಲ್ಲಿ ಹೇಳಲಿಕ್ಕೆ ಶಕ್ತರಾಗುವವರು ಯಾರು, ಅಂಥವರನ್ನು ಹುಡುಕು ತೆಗೆಯುತ್ತೇವೆ ನಾವು. ಮತ್ತು ಅವರು ಕರೆದು ಹೇಳ್ತೇವೆ, ನೋಡಿ ಇಂಥ ಒಂದು ವಿಷಯ ಉಂಟು, ನೀವು ಕಾನ್ಫಿಡೆನ್ಷಿಯಲ್ ಆಗಿಡಬೇಕು, ನಿಮ್ಮ ಹತ್ರ ಇಡಬೇಕು, ಬೇರೆಯವರ ಹತ್ರ ಹೇಳಬಾರ್ದು. ಈ ಒಂದು ವ್ಯಕ್ತಿ ಹತ್ರ ಇಂಥ ಒಂದು ವಿಷಯ ಉಂಟು, ಅದನ್ನು ನೀವು ಹೋಗಿ ಹೇಳಬೇಕು, ಯಾರಿಗೆ ತಿಳಿಯದ ರೀತಿಯಲ್ಲಿ ಹೇಳಬೇಕು. ನಾವು ಹೇಳಿದ್ದೇವಂತ ಆತನಿಗೆ ಅನ್ನಿಸಬಾರ್ದು ಅಂತ ಹೇಳಿಕೊಂಡು. ಆಗ ಏನಾಗ್ತದೆ ಅಂತ ಹೇಳಿದರೆ, ಕ್ಲೋಸ್ ಇದ್ದಂಥ ವ್ಯಕ್ತಿಗಳು ಒಬ್ಬರು ಇನ್ನೊಬ್ಬರ ಹತ್ರ ಪರಸ್ಪರ ಹತ್ರ ಹೇಳಿದಾಗ ಅದು ಮನವರಿಕೆ ಆಗ್ತದೆ, ಅಲ್ಲಿ ತಿದ್ದುಪಡಿಸುವಂಥ ಕೆಲಸ ಆರಾಮವಾಗಿ ಸುಲಭದಲ್ಲಿ ನಡೆಯುತ್ತದೆ. ಅದಕ್ಕಾಗಿ ಕಬ್ಬಿಣವನ್ನು ಹರಿತ ಮಾಡುವಂತೆ ಮಿತ್ರನ ಬುದ್ಧಿಯನ್ನು ಹರಿತ ಮಾಡಬಲ್ಲ. ಸ್ವಭಾವ ಒಂದೇ ಆಗಿದ್ದರೆ, ಯಾವಾಗಲೂ ಜೊತೆಯಾಗಿ ಇರುವಂಥರಾಗಿದ್ದರೆ, ವಿಶ್ವಾಸ ಇದ್ದರೆ ಒಬ್ಬರಿಗೆ ಇನ್ನೊಬ್ಬರಲ್ಲಿ, ಆ ಕೆಲಸ ಅವರು ಒಳ್ಳೆಯ ರೀತಿಯಲ್ಲಿ ಮಾಡಬಲ್ಲರು. ಏಕಾಏಕಿಯಾಗಿ ಹೋಗಿ ಹೇಳಿದರೆ ಅಲ್ಲಿ ಒಳಿತಾಗುವುದಕ್ಕಿಂತ ಕೆಡುಕಾಗುವುದೇ ಜಾಸ್ತಿ. ನೀನು ಯಾರು ಹೇಳಲಿಕ್ಕೆ ಅಂತ ಕೆಲವು ಬಾರಿ ಶಬ್ದಗಳನ್ನು ನಾವು ಕೇಳ್ಬೋದು. ಯಾಕಂತ ಹೇಳಿದರೆ ಅಲ್ಲಿ ಮನಸ್ಸು ತೆರೆದಿರುವುದಿಲ್ಲ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಇವರು ನನ್ನನ್ನು ತಿದ್ದಲಿಕ್ಕೆ ಬಂದಿದ್ದಾರೆ, ಇವರು ನನ್ನನ್ನು ತಪ್ಪು ಹಿಡಿಯಲಿಕ್ಕೆ ಬಂದಿದ್ದಾರೆ ನನ್ನಲ್ಲಿ ಎನ್ನುವ ಒಂದು ಭಾವನೆ ಅವರಲ್ಲಿ ಬಂದರೆ ಮತ್ತೆ ಸರಿಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರತ್ಯೇಕವಾಗಿ ನಾವು ನೋಡ್ತೇವೆ, ಯಾರಲ್ಲಿ ಕೆಟ್ಟ ಅಭ್ಯಾಸಗಳಿವೆ ಅವರಿಗೆ ಅದೇ ಸ್ಥಿತಿಯಲ್ಲಿ ಇರುವಂಥ ಜನರು ಹೇಳಿದರೆ ಅದು ಮನದಟ್ಟಾಗ್ತದೆ. ಅದಕ್ಕಾಗಿ ನಾವು ನೋಡ್ತೇವೆ, ಎ ಮೀಟಿಂಗ್ಸ್, ಆಲ್ಕೋಹಾಲಿಕ್ ಅನಾನಿಮಸ್, ಓರ್ವ ಚಟಕ್ಕೆ ಬಲಿಯಾದಂಥ ವ್ಯಕ್ತಿಯನ್ನು ಅದರಿಂದ ಹೊರಕ್ಕೆ ತರಬೇಕಾದ್ರೆ ಯಾರು ಸೂಕ್ತವಾದಂಥ ವ್ಯಕ್ತಿ? ಜೀವನದಲ್ಲಿ ಕುಡಿಯದೇ ಇರುವಂತಹ ವ್ಯಕ್ತಿಗಳು ಒಳ್ಳೆಯವರು, ಆದರೆ ಅವರು ಸೂಕ್ತ ವ್ಯಕ್ತಿಗಳಲ್ಲ. ಯಾರು ಕುಡಿತಕ್ಕೆ ಒಳಗಾಗಿ ನಂತರ ಅದರಿಂದ ಹೊರಕ್ಕೆ ಬಂದಿದ್ದಾರೆ ಅವರು ಸೂಕ್ತವಾದಂಥ ವ್ಯಕ್ತಿಗಳು. ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ತಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳು ಮತ್ತು ಕೆಡುಕು ಅದರಿಂದ ಹೊರಗೆ ಬಂದಾಗ ಯಾವ ರೀತಿ ಒಳಿತಾಯಿತು ಅದನ್ನು ಅವರು ಚೆನ್ನಾಗಿ ಅರ್ಥಪೂರ್ಣವಾಗಿ ಹೇಳಬಲ್ಲರು. ಓರ್ವ ಮನುಷ್ಯನನ್ನು ಕುಡಿತದಿಂದ ಚಟದಿಂದ ಹೊರಕ್ಕೆ ತರಬೇಕಿದ್ರೆ ಇಂಥ ವ್ಯಕ್ತಿಗಳು ಸೂಕ್ತವಾದ ವ್ಯಕ್ತಿಗಳು, ಕುಡಿಯದೇ ಇರುವಂಥ ವ್ಯಕ್ತಿಗಳಲ್ಲ.
ಹಾಗಾಗಿ ಕಬ್ಬಿಣವನ್ನು ಹರಿತ ಮಾಡುವಂತೆ ಮಿತ್ರನು ಮಿತ್ರನ ಬುದ್ಧಿಯನ್ನು ಹರಿತ ಮಾಡಬಲ್ಲ. ನಾವು ನೋಡಬೇಕು, ಯಾರನ್ನದು ಕೂಡ ಸರಿ ಮಾಡಬೇಕಿದ್ರೆ, ಸರಿದಾರಿಗೆ ತರಬೇಕಿದ್ರೆ ಅವರ ಮಿತ್ರರು ಯಾರು ಅಂತ ತಿಳ್ಕೊಂಡ್ರೆ ಆಗ ಕೆಲಸ ಅದು ಸುಲಭವಾಗ್ತದೆ, ನಾಜೂಕಾಗಿ ಇರ್ತದೆ. ಅಂಜೂರವನ್ನು ಕಾಯುವವನು ಅದರ ಹಣ್ಣನ್ನು ತಿನ್ನುವನು, ಯಜಮಾನನನ್ನು ಕಾಯುವವನು ಸನ್ಮಾನವನ್ನು ಸವಿಯುವನು. ಯಾರ ಸಹವಾಸದಲ್ಲಿ ನಾವು ಇರ್ತೇವೆ ಅಲ್ಲಿ ನಮಗೇನು ಬೇಕೋ ಅದು ಸಿಗ್ತದೆ. ಈ ಹಣ್ಣು ಹಂಪಲುಗಳನ್ನು ಕಾಯುವವನು ಆ ಮನುಷ್ಯನಿಗೆ ಹಣ್ಣು ಹಂಪಲು ಸಿಗ್ತದೆ. ಯಾಕಂತ ಹೇಳಿದ್ರೆ ಆತನು ಯಾವತ್ತೂ ಕೂಡ ಆ ತೋಟದಲ್ಲಿ ಇರುವಂಥ ವ್ಯಕ್ತಿ, ಆತನಿಗೆ ತಿಳಿದುಂಟು ಯಾವ ಸಮಯದಲ್ಲಿ ಈ ಹಣ್ಣುಗಳು ಬಲಿಯುತ್ತವೆ, ಯಾವಾಗ ಹಣ್ಣಾಗ್ತವೆ, ಆತನಿಗೆ ಒಳ್ಳೆಯದಾಗಿ ತಿಳಿದುಂಟು. ಒಂದು ಹಣ್ಣಿನ ಗುಣ ಅದು ಒಳಿತೋ ಅಥವಾ ಹುಳಿಯೋ ಅಂತ ತಿಳ್ಕೊಳ್ಬೇಕಾದ್ರೆ ಯಾರನ್ನು ಕೇಳಬೇಕು? ಆ ಹಣ್ಣನ್ನು ಅಥವಾ ಗಿಡವನ್ನು ಪೋಷಿಸುವಂಥ ವ್ಯಕ್ತಿಯನ್ನು ಕೇಳಬೇಕು. ನೋಡಲಿಕ್ಕೆ ಹೊರಗಿನಿಂದ ಎಲ್ಲವೂ ಕೂಡ ಒಳ್ಳೆಯದಾಗಿ ಕಾಣ್ತದೆ, ಆದರೆ ಅದರ ರುಚಿ ನಿಜವಾಗಿ ತಿಳಿಬೇಕಿದ್ರೆ ಆ ತೋಟದ ಯಜಮಾನ, ಆ ತೋಟದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಅವರ ಹತ್ರ ಕೇಳಿದರೆ ಹಣ್ಣಿನ ನಿಜವಾದಂಥ ಆ ಗುಣಗಳು ಅವರಿಗೆ ಸರಿಯಾಗಿ ತಿಳಿಯುತ್ತದೆ. ನಾವು ದೂರದಿಂದ ನೋಡಿದವರಿಗೆ ಕಣ್ಣಿಗೆ ಚಂದವಾಗಿ ಕಾಣುವಂಥ ವ್ಯಕ್ತಿಗಳಿಗೆ ಅದು ತಿಳಿಯುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅಂಜೂರವನ್ನು ಕಾಯುವವನು ಅದರ ಹಣ್ಣನ್ನು ತಿನ್ನುವನು. ಅದರ ಇನ್ನೊಂದು ಅರ್ಧ ಭಾಗ ಇನ್ನೂ ಕೂಡ ಒಳ್ಳೆಯದುಂಟು. ಯಜಮಾನನನ್ನು ಕಾಯುವವನು ಸನ್ಮಾನವನ್ನು ಸವಿಯುವನು. ಯಜಮಾನ ಎಲ್ಲಿಗೆ ಹೊರಗಡೆ ಹೋಗಿರ್ತಾನೆ, ಯೇಸು ಸ್ವಾಮಿ ಸಾಮರ್ಥ್ಯ ಹೇಳಿದುಂಟು, ಮನೆಯ ಜವಾಬ್ದಾರಿಯನ್ನು ಈ ಸೇವಕಕ್ಕೆ ನೀಡಿ ಯಜಮಾನನು ಹೊರಗಡೆ ಹೋಗಿದ್ದಾನೆ. ಆ ಸೇವಕ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯಜಮಾನ ಬರಲಿಕ್ಕೆ ಇನ್ನೂ ಕೂಡ ತುಂಬ ಸಮಯ ಉಂಟಂತ ಹೇಳಿಕೊಂಡು ಆಲಸದಿಂದ ಕಾಲ ಕಳೆದರೆ ಆತನು ಯೋಚನೆ ಮಾಡಿದಂಥ ಸಮಯದಲ್ಲಿ ಯಜಮಾನ ವಾಪಸ್ ಬಂದಾಗ ಈ ಸೇವಕನು ಆಲಸದಿಂದ ಇರುವಂಥದ್ದನ್ನು ಕಾಣ್ತಾನೆ, ಆತನನ್ನು ಕೆಲಸದಿಂದ ತೊಲಗಿಸಿ ಬಿಡ್ತಾನೆ. ಆದರೆ ನಂಬಿಕಸ್ಥ ಸೇವಕನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯಜಮಾನನು ಹೋಗಿದ್ದಾನೆ ಹೊರಗಡೆ, ಯಾವಾಗ ಬರ್ತಾನೆ ಯಾರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಪ್ರತಿಕ್ಷಣ ಕೂಡ ಆತನು ಕಾಯುತ್ತಾನೆ ಇರ್ತಾನೆ. ನಂಬಿಗಸ್ತ ವ್ಯಕ್ತಿ ಏನೋ ಹೊರಗಡೆ ಹೋದಾಗ ಲೇಟ್ ಆಯಿತು, ಸಮಯ ಆಯಿತು ಬರಲಿಕ್ಕೆ, ಯಜಮಾನ ವಾಪಸ್ ಬರ್ತಾನೆ, ಆಗ ಕೂಡ ಸೇವಕನು ಕಾಯುತ್ತಾ ಇದ್ದಾನೆ. ಅದನ್ನು ನೋಡಿ ಯಜಮಾನನಿಗೆ ತುಂಬ ಖುಷಿ ಆಗ್ತದೆ. ನಾನು ಬರಲಿಕ್ಕೆ ಸ್ವಲ್ಪ ಹೊತ್ತಾಯಿತು, ಆದರೂ ಕೂಡ ಈ ಸೇವಕನು ನಂಬಿಗಸ್ತ ನನ್ನನ್ನು ಕಾಯುತ್ತಾ ಇದ್ದಾನಂತ ನೋಡಿಕೊಂಡು ಸಂತೋಷದಿಂದ ಆ ಸೇವಕನನ್ನು ಪ್ರಶಂಸಿಸುತ್ತಾನೆ. ನಾವೆಲ್ಲರೂ ಕೂಡ ಮನುಷ್ಯರು, ಈ ಪ್ರಪಂಚದಲ್ಲಿದ್ದವರು ಎಲ್ಲರೂ ಕೂಡ ಸೇವಕರು. ಯಾರ ಸೇವಕರು? ನಮ್ಮನ್ನು ಸೃಷ್ಟಿಸಿದಂತಹ ಭಗವಂತನ ಸೇವಕರು ನಾವು. ದೇವರು ಯಾವಾಗ ನಮ್ಮನ್ನು ಕರೆಯುತ್ತಾರೆ ನಮಗೆ ಯಾರಿಗೂ ಕೂಡ ತಿಳಿದಿಲ್ಲ. ಇರಬಹುದು ಇವತ್ತು, ನಾಳೆ, ನಾಡಿದ್ದು, ಯಾರಿಗೆ ಗೊತ್ತು ಯಾವಾಗಂತ, ಯಾರಿಗೆ ಕೂಡ ತಿಳಿದಿಲ್ಲ. ಅದಕ್ಕಾಗಿ ಪ್ರತಿ ದಿವಸ ಕೂಡ, ಪ್ರತಿ ಗಳಿಗೆ ಕೂಡ ನಾವು ದೇವರಿಗೆ ವಿಶ್ವಾಸವಾಗಿ ನಡೆದರೆ ಯಾವಾಗ ಬೇಕಾದರೆ ದೇವರು ಕರೀಲಿ, ನಾವು ದೇವರಿಗೆ ಮಿತ್ರರಾಗುತ್ತೇವೆ, ದೇವರ ಪ್ರಶಂಸೆಗೆ ಪಾತ್ರರಾಗುತ್ತೇವೆ ನಾವು. ಅದೇ ಯೇಸು ಸ್ವಾಮಿ ನಮಗೆ ತಿಳಿಸಿದ್ದಾರೆ. ಹೊರಗಡೆ ಹೋದಂಥ ಧನಿಕನು ಯಾವಾಗ ಬೇಕಾದರೂ ಬರಲಿ, ಮನೆಯಲ್ಲಿರುವಂಥ ಸೇವಕನ ನಂಬಿಕೆಯಿಂದ ಆತನು ಕಾಯ್ತಾ ಇರಬೇಕು ಅಂತ ಹೇಳಿಕೊಂಡು, ಹಾಗೆ ಮಾಡಿದರೆ ನಾವು ಯಾವಾಗಲೂ ಕೂಡ ದೇವರಿಗೆ ಮೆಚ್ಚುಗೆ ಆಗುವಂಥ ನಾವು ಸೇವಕರಾಗಿರ್ತೇವೆ. ಈ ಪ್ರಪಂಚದಲ್ಲಿ ನಮಗೆ ಮನುಷ್ಯರಿಗಿರುವಂಥ ದೊಡ್ಡ ಒಂದು ಶತ್ರು ಅಂತ ಹೇಳಿದರೆ ಆಲಸ್ಯ. ಅದು ಹೇಗೆ ಅಂತ ಹೇಳಿದರೆ, ಇನ್ನೂ ಕೂಡ ಸಮಯ ಉಂಟು, ಈಗಲೇ ಯಾಕೆ ಅವಸರ ಮಾಡಬೇಕು, ನಾಳೆಯೋ ನಾಡಿದ್ದೋ ನೋಡ್ಬೋದು ಅಂತ ಹೇಳಿಕೊಂಡು ಯಾವಾಗ ನಾವು ಸಮಯವನ್ನು ಕಳೀತೇವೆ, ಆ ಸಮಯದಲ್ಲಿ ಒಂದು ವೇಳೆ ನಮ್ಮ ಆ ಗಳಿಗೆ ಬಂದು ಬಿಟ್ಟರೆ ಏನೇನು ಮಾಡಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಿತ್ಯವೂ ಕೂಡ ನಾವು ಯಾವತ್ತೂ ಕೂಡ ತಯಾರಾಗಿರುವಂಥದ್ದು. ಆಗ
ಎಲ್ಲಿ ಕೂಡ ಏನು ಕೂಡ ತಪ್ಪಿ ಹೋಗಲ್ಲ. ನಮ್ಮ ಜೀವನ ಈ ಪ್ರಪಂಚದಲ್ಲಿ ಎಷ್ಟೊಂದು ನಾಜೂಕಾಗಿದೆ ಅಂತ ಹೇಳಿದರೆ ಅದು ವಿವರಿಸಲಿಕ್ಕೆ ಕಷ್ಟ. ಅದು ಎಲ್ಲಿ ಉಂಟು? ನಮ್ಮ ಗಳಿಗೆ ಉಸಿರಾಡುವಂತಹ ಗಾಳಿಯಲ್ಲಿ ಉಂಟು. ಇಷ್ಟೇ ಇರೋದು ಪ್ರಿಯರೇ. ಯಾವಾಗ ನಾವು ಸೇವನೆ ಮಾಡುವಂಥ ಈ ಆಮ್ಲಜನಕ ನಿಂತು ಹೋಗ್ತದೆ, ಅಷ್ಟರಲ್ಲಿ ನಮ್ಮ ಜೀವ ಕೂಡ ನಿಂತು ಹೋಗ್ತದೆ. ಅದಕ್ಕಾಗಿ ಹೇಳ್ತಾರೆ ಡೆತ್ ಈಸ್ ಅ ಬ್ರೆತ್ ಅವೇ ಅಂತ ಹೇಳಿಕೊಂಡು. ಸಾವು ಒಂದು ಶ್ವಾಸದಷ್ಟೇ ದೂರ ಉಂಟಂತ ಹೇಳಿಕೊಂಡು. ಅದು ಯಾವಾಗಲೂ ಕೂಡ ನಿಂತು ಹೋಗ್ಬೋದು, ಯಾವಾಗ ಕೂಡ ನಮ್ಮ ಜೀವ ಅದು ಕೊನೆಗೊಳ್ಬೋದು. ಅದಕ್ಕಾಗಿ ಯಾವಾಗ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ನಾವು ಯಾವತ್ತೂ ಕೂಡ ಪ್ರತಿ ಗಳಿಗೆಯಲ್ಲಿ ಕೂಡ ನಾವು ತಯಾರಾಗಿರ್ಬೇಕಂತ ಯೇಸು ಸ್ವಾಮಿ ನಮಗೆ ಕರೆ ನೀಡ್ತಾರೆ. ಯಾವಾಗಲೂ ಕೂಡ ನಾವು ಜಾಣರಾಗಿರಬೇಕು, ಕಾಯ್ತಾ ಇರಬೇಕು. ಯಾವ ರೀತಿ ಹಣ್ಣು ಕಾಯುವವನು ಆತನು ಹಣ್ಣನ್ನು ಅದ ರುಚಿಯನ್ನು ಸ್ವಾದಿಸ್ತಾನೋ, ಅದೇ ಪ್ರಕಾರ ಈ ಯಜಮಾನನನ್ನು ಕಾಯುವವನು ಆತನು ಯಜಮಾನನಿಂದ ಸನ್ಮಾನವನ್ನು ಸ್ವೀಕರಿಸುವನು. ದೇವರಿಗೆ ಯಾವಾಗ ನಾವು ನಂಬಿಕಸ್ಥರಾಗಿ ಬಾಳ್ತೇವೆ, ದೇವರಿಂದ ನಾವು ಈ ದೊಡ್ಡ ಬಹುಮಾನವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಏನು ಬಹುಮಾನ ನೋಡಿ, ಇಲ್ಲಿ ಎಷ್ಟು ದೀರ್ಘ ಆಯುಷ್ಯ ಆದರೂ ಕೂಡ ಅದು ಎಷ್ಟಾಗಿರ್ಬೋದು, 100 ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ. ಆದರೆ ದೇವರ ಜೊತೆಯಾಗಿ ಬಾಳುವುದಂತ ಹೇಳಿದರೆ ಅಲ್ಲಿ ಕೊನೆ ಎಂಬುದೇ ಇಲ್ಲ. ಅಲ್ಲಿ ನಿತ್ಯವೂ ನಿರಂತರವಾಗಿ ನಾವು ದೇವರ ಸಾನ್ನಿಧ್ಯದಲ್ಲಿರುವುದು. ಅಲ್ಲಿ ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಅಲ್ಲಿ ಮರಣ ಇಲ್ಲ, ನೋವಿಲ್ಲ, ಆಮೇಲೆ ಆಯಾಸ ಎಂಬುದಿಲ್ಲ, ಏನು ಕೂಡ ಇಲ್ಲ. ಅಂಥ ಒಂದು ಜೀವವನ್ನು ನಾವು ಪಡೆಯಬೇಕಿದ್ರೆ ನಮ್ಮ ಜೀವನದಲ್ಲಿ ನಿರಂತರವಾಗಿ ದೇವರಿಗೆ ವಿಶ್ವಾಸಿಗಳಾಗಿ ನಾವು ಜೀವಿಸಬೇಕು. ನಾವು ಇದನ್ನು ಈ ಪವಿತ್ರ ಧರ್ಮಸಭೆಯಲ್ಲಿ ನೋಡಿದರೆ ಸಂತರು ಅಂತ ಹೇಳ್ತೇವೆ, ಅಥವಾ ಅವರು ರಕ್ತ ಸಾಕ್ಷಿಗಳು ಇರ್ಬೋದು. ಅವರ ಜೀವನದಲ್ಲಿ ವಿಶಿಷ್ಟವಾದಂಥ ಒಂದು ಗುಣವನ್ನು ನಾವು ನೋಡಿದಿದ್ದರೆ ಅವರಿಗೆ ಆಯಾಸ ಎಂಬುದಿಲ್ಲ. ಈ ಕೆಲವು ಪುಣ್ಯ ಪುರುಷರಿದ್ದಾರೆ, ಅವರ ಜೀವನ 33 ವರ್ಷ, 36 ವರ್ಷ, 40 ವರ್ಷ, 46 ವರ್ಷ, ಚಿಕ್ಕ ಪ್ರಾಯದಲ್ಲಿ ಅವರು ಈ ಜಗತ್ತನ್ನು ಬಿಟ್ಟು ಹೋದವರು. ಅವರ ಜೀವನದಲ್ಲಿ ನೋಡಿದರೆ ನಮಗೆ ಕಾಯಿಲೆಗಳು ನೋಡಲಿಕ್ಕೆ ಸಿಗ್ತವೆ. ಕಾಲು ಬಾತು ಹೋಗುವುದು, ಸರಿಯಾಗಿ ಊಟ ಇಲ್ಲದಿರುವುದು, ಸರಿಯಾಗಿ ವಿರಾಮ ಇರುವುದು. ಯಾಕೆಂತ ಹೇಳಿದರೆ ಅವರ ಕಣ್ಣ ಮುಂದೆ ಇರುವಂಥ ಉದ್ದೇಶ ಒಂದೇ, ದೇವರಿಗಾಗಿ ನಾವು ನಮ್ಮ ಜೀವವನ್ನು ಕಳೆಯುವುದು, ನಮ್ಮ ಸಮಯವನ್ನು ಕಳೆಯುವುದು, ನಿರಂತರವಾಗಿ ಬೋಧನೆ ಮಾಡುವುದು, ಒಳಿತನ್ನು ಮಾಡುವುದು, ನಿರಂತರವಾಗಿ ಸೇವೆಯನ್ನು ಮಾಡುವುದು. ಅದಕ್ಕಾಗಿ ಅವರು ಚಿಕ್ಕ ಪ್ರಾಯದಲ್ಲಿ ಮಡಿದರು. ಆದರೆ ಇವತ್ತು ಕೂಡ ಅವರು ಜೀವಂತವಾಗಿದ್ದಾರೆ. ಕಥೋಲಿಕ ಪವಿತ್ರ ಧರ್ಮಸಭೆಯ ವಿಶಿಷ್ಟತೆ ಅಂತ ಹೇಳಿದರೆ, ನಾವು ದೇವರಿಗಾಗಿ ಜೀವಿಸಿದಂಥ ವ್ಯಕ್ತಿಗಳನ್ನು ಮರೆತು ಬಿಡುವುದಿಲ್ಲ. ನಾವು ಅವರನ್ನು ಸ್ಮರಿಸುತ್ತೇವೆ. ಈ ವರ್ಷ ಪೂರ್ತಿ ನೋಡಿ ಎಷ್ಟು ಪುಣ್ಯ ಪುರುಷರ ಹೆಸರನ್ನು ನಾವು ಕರೆದು ಅವರನ್ನು ಸ್ಮರಿಸುತ್ತೇವೆ. ಇದು ಒಂದು ರೀತಿಯ ವಿಶಿಷ್ಟತೆ, ಭಾಗ್ಯ ಇದು. ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ದೇವರಿಗಾಗಿ ಜೀವಿಸಿದರೆ ದೇವರು ನಮ್ಮನ್ನು ಅವರು ನಿರಂತರವಾಗಿ ಕಾಯ್ದು ಕಾಪಾಡುತ್ತಾರೆ, ಅನಂತ ಜೀವವನ್ನು ನಮಗೆ ನೀಡುತ್ತಾರೆ. ಕರ್ತರಾದ ದೇವರೇ, ಈ ಪ್ರಪಂಚದಲ್ಲಿ ನಮಗೆ ಜೀವವನ್ನು ನೀಡಿದ್ದಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ ಮತ್ತು ಹರಸುತ್ತೇವೆ. ಕರ್ತರಾದ ದೇವರೇ, ನಮಗೆ ಒಂದು ಆಯುಷ್ಯವನ್ನು ನೀಡಿದ್ದೀರಿ, ಅದು ನಿಮಗೆ ಹೊರತು ಇನ್ನಾರಿಗೆ ತಿಳಿದಿಲ್ಲ. ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಕೂಡ ಆಲಸ್ಯಕ್ಕೆ ಒಳಗಾಗದೆ ಇವತ್ತಲ್ಲ ನಾಳೆ ಎಂಬ ಒಂದು ತಪ್ಪು ಗ್ರಹಿಕೆಯಲ್ಲಿ ಜೀವಿಸದೆ ನಿತ್ಯವೂ ಕೂಡ ನಾವು ತಯಾರಾಗಿರುವಂತೆ, ಸದಾ ಕೂಡ ನಿಮಗೆ ಮೆಚ್ಚುಗೆ ಪಾತ್ರರಾಗಿ ಜೀವಿಸುವಂತೆ ನಮಗೆ ಬೇಕಾದಂಥ ವರಗಳನ್ನು ನೀಡಿರಿ. ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲರ ಮೇಲೂ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ. ಮಕ್ಕಳ ಮೇಲೆ, ಹೆತ್ತವರ ಮೇಲೆ, ಹಿರಿಯರ ಮೇಲೆ, ಕಾಯಿಲೆಯಲ್ಲಿ ನರಳುತ್ತಿರುವವರ ಮೇಲೆ, ಹಿರಿಯ ನಾಗರಿಕರ ಮೇಲೆ, ಎಲ್ಲರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ. ಎಲ್ಲರಿಗೆ ಆರೋಗ್ಯ ಭಾಗ್ಯವನ್ನು ನೀಡಿರಿ, ಸಮಾಧಾನವನ್ನು ನೀಡಿರಿ, ಶಾಂತಿಯನ್ನು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್.